वार्ड नंबर 24 का जो प्रॉब्लम है, इससे हर एक लिए परेशान है। इकरा स्कूल जुमा मस्जिद की मेन रोड से लेकर मनगोली बेस तक जो अंदर से जो रोड गई हमारी, बिल्कुल रोड जो है खराब है। ड्रेनेज का काम कम से कम 6 महीने ड्रेनेज का काम लगा, फिर भी कंप्लीट नहीं हुआ। और सीसी रोड तो बना तुम बोल को अभी तक खाली बोल रहे हैं, आश्वासन दे रहे हैं, सीसी रोड का भी काम नहीं हुआ। और स्कूल के बच्चे भी गिर रहे हैं। और एज पर्सन जो है कल परसों जो कल, हाँ, उन्होंने भी गिरे। हमारे बिजनौर साहब भी कल गिरे उन्होंने गाड़ी पूछे। तो इसके बारे में कौन केयर नहीं करे, उसके असर जो है हमें म्यूनसिपालिटी को सब पूरे वार्ड के लोग जो हैं, यहाँ कभी कमिश्नर साहब भी मिले और हमारे काने साहब भी आए थे। काने साहब भी बात कर लिया, उन्होंने आश्वासन दिए 1-2 दिन के अंदर चालू करते हैं, 2 से 3 दिन में काम स्टार्ट करता हूँ बोल के आश्वासन दिए होंगे। अब आगे क्या होता है देखेंगे। अगर नहीं हुआ बोले तो आप बिजनौर साहब बोले नहीं, लास्ट का हमारा वो काम है कि मेन रोड पूरे में बंद करने वाले। कितने साल से है सर ये कम से कम 20-25 साल से है सर। हाँ। अब तक वो रोड सीसी रोड हुई नहीं। और पानी का प्रॉब्लम तो क्या हमेशा है सो। और ये करंट का होंगे, पानी का होंगे, ये जो प्रॉब्लम है वहाँ क्या ये है, हमेशा के लिए प्रॉब्लम है वो। तो अभी क्या है देखेंगे, 2-3 दिन में अगर काम स्टार्ट हुआ तो ठीक है, फिर नहीं हुआ कर बोले तो क्या है, पूरे वार्ड के जो है लोग जो है धरना बैठने का। तो एमएलए पास नहीं गए क्या? नहीं, एमएलए के पास तो हमें गए नहीं। क्यों बोले तो हमारा जो है संबंध आता हमारे मेंबर साहब जो है उन्होंने एप्लीकेशन दी, सैंक्शन करेंगे को तो बोलते हैं अभी तक है। तो क्या तो है देखना बोल को हमें सब आए सुने गली के लोग। मेयर ने क्या बोले तुम? मेयर उन्होंने भी बोला ही कि सैंक्शन हुए सो है, क्या तो भी एक टेक्निकल प्रॉब्लम से क्या तो बता रहे थे उन्होंने। 1-2 दिन के अंदर क्या भी कर को है काम चालू कर तुम बोल को बोले उन्होंने। नहीं करे तो क्या है, फिर धरना बैठने का, रास्ता बंद करते हैं। मेन रोड जो है जुमा मस्जिद के तो पूरी जो है रोड ब्लॉक करते हैं। बाकी क्या है, यहाँ इलाका कमिश्नर ऑफिस के अंदर पूरे गली के लोगों को लाके बैठाते हैं। जो ಎಲ್ಲ ವಾರ್ಡ್ ಹೆಸರು ಹೇಳಿ ಅದನ್ನ ಬಿಡ್ರಿ, ಯಾಕೆ ನೀವು ಮಾಡ್ತೀರಿ? ನೋಡ್ರಿ ಪ್ರತೀಕ, ಅಲ್ಲಿ ಬೀಳಾಕತ್ತಾರ ಸಾಲಿ ಮಕ್ಕಳದಾವ, ಅದನ್ನ ಏನಾರ ಮಾಡ್ರಿ ಕೊಡ್ರಿ. ರಿಕ್ವೆಸ್ಟ್ ಮಾಡಾಕತ್ತೀನಿ, ಮತ್ತಿಷ್ಟು ಜನರ ಮುಂದೆ ಯಾಕೆ ನನ್ನ ನೀವು ಎಲ್ಲಾರು ಮರ್ಯಾದೆ ಕಳ್ಕೊಳ್ಳೋದಕ್ಕೆ ನಮ್ಮ ನಾವ ಅದನ್ನ ಮಾಡಿಸಿ ಕೊಟ್ಬಿಡ್ರಿ. ಯಾರಿಗಿಬ್ಬರಿಗೆ ಹಾಕ್ಲಿ ಬಿಡ್ಲಿ, ಈಗ ಆಗೈತಿ ಒಬ್ಬರಿಗೆ ಅಂತಂದ್ರೆ ನೋಡಿ ಇಂಥದ್ದು ಎಮರ್ಜೆನ್ಸಿ ಐತಿ, ಮೇಯರ್ ಅವರು ಕಮಿಷನರ್ ಹೇಳಿದ್ರೆ ಮುಗಿದೋಗ್ಬಿಡ್ತದ. ಈಗ ಆಗ್ಲಾರ್ದು ಏಟದವ್ರಿ ನೀವು ಹೇಳ್ತೀರಿ ಮಾತಾಡ್ತೀರಿ, ಯಾಕೆ ನನ್ನ ವಾರ್ಡ್ನಾಗ ಇಷ್ಟು ಮಾಡಾಕತ್ತೀರಿ? ನಾವು ಪಕ್ಷೇತರ ತಂದು ನಾವು ಮೇಯರ್ ಮಾಡ್ಬೇಕಾದ್ರೆ ಏನ್ ಕಾರಣ ಅದ?
ನನಗೆ ಕೆಲಸನೇ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿ ಈಗ ನೋಡೋಣ. ರಿಕ್ವೆಸ್ಟ್ ಮಾಡಿ 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 ಎಷ್ಟರ ರಿಕ್ವೆಸ್ಟ್ ಮಾಡ್ಕೋಬೇಕು, ಎಲ್ಲರಿಗೂ ಮಾಡ್ಕೊಂಡು ಎಲ್ಲರೂ ನಾನು ನಟ್ಟು ಯಾವ ಸುಡಿ ಮಗನೂ ಅರ್ಜಿ ಕೊಟ್ಟಿಲ್ಲ. ಏನು ಸಮಸ್ಯೆ ಈಗ ಅದು ಮತ್ತೊಂದು ಹಾಕ ಫಿನಾನ್ಸ್ ನಿಮಗದ ನಾವು ರಾಜು ನೀ ಹಾಕದ ಹಾಕಿ ಅದು ಬಾಣ ಕ್ಲಿಯರ್ ಮಾಡ್ಬೇಕು, ಸುಮ್ಮನೆ ಲೇಟ್ ಮಾಡಕ್ ಹೋಗ್ಬೇಕು. ರಾಜು ನೀ ಅದು ಹಾಕದ ಇನ್ನೊಂದು ಯಾವ್ದು ಉಳಿತ್ರಿ? ಮುಗಿತಲ್ಲ ಈಗ ಯಾರು ಕೆಲಸ ಅದ ರೀ ಈಗ ನೀವು ಹೇಳಿದ್ದು ಅದೊಂದ ಮತ್ತೊಂದು ಯಾವ್ದು ಉಳಿತ್ರಿ? ಸರ್ ಅಬುಕರ್ ಮಸೀದು ಇನ್ನೊಂದು ಒಟ್ಟು 8 ಕೆಲಸ ಅದಾವ ನಿಮ್ಮಲ್ಲಿ. ಫಿಫ್ಟೀನ್ ಫೈನಾನ್ಸ್ ಐತಿ ಅದನ್ನು ಹೇಳತ್ತೀವಿ ನಾವು ಇದಕ್ಕೆ ಗುಲಾಮ್ ಹುಸೇನ್ ಕರೀದ್ರಿ ಅದನ್ನು ಗುಲಾಮ್ ಹುಸೇನ್ ಗಲ್ಲಿದ್ದು ಈ ಸದ್ಯಕ್ಕೆ ಮಾಡಬೇಡಪ್ಪ. ಇವ್ ಮೊದಲು ಫಸ್ಟ್ ನಮಗ ಇವ್ರು ಮಾಡ್ರಿ ಮಾಡಕ್ ಹೋಗ್ಬೇಡ್ರಿ. ಏನಾರ ಮಾಡಿ ನಾವು ಮಾಡ್ಬಿಡ್ತೇವೆ ಅಂತ ಇಷ್ಟ ಹೇಳ್ಬಿಟ್ರೆ ಮುಗಿದೋಗ್ತದೆ. ಚೆನ್ನಾಗ್ ಸರ್ ಏನ್ರಿ ಅಲ್ಲಿ ಆಕಾರ ಏನ್ ನಮ್ಮ ಪರಿಸ್ಥಿತಿ ಹಿಂಗಾದ್ರೆ ಏನ್ ಮಾಡ್ಬೇಕ್ರಿ ಸರ್? ಪಬ್ಲಿಕ್ ಹೇಳಿ ನೀವೇ ಹೇಳ್ರಿ. ಹಂಗ ಈಗ ನೀವಂತ ಮಾಡಿ ಕೊಟ್ಟಿನಿ. ನಿಮ್ಮ ಜೈ ಅವ ಜೈ ಚೇಂಜ್ ಮಾಡ್ರಿ, ಇವತ್ತು ಜೈ ಚೇಂಜ್ ಮಾಡ್ರಿ. ಚೇಂಜ್ ಮಾಡಿ ನನಗೆ ಬೇರೆದವ್ರಿಗೆ ಕೊಡ್ರಿ. ಅವ 4 ದಿವಸ ನೌಕರಿ ಮಾಡೋದು 5ನೇ ದಿವಸ ಗುಲ್ಬರ್ಗ ಬೀದರ್ ಅನ್ಕೊಂಡು ಚಂದ ಆಗಂಗಿಲ್ಲ. ನನ್ನ ವಾರ್ಡ್ ಪರಿಸ್ಥಿತಿ ಸರಿ ಇಲ್ಲ, ಅದನ್ನ ಚೇಂಜ್ ಮಾಡಿ ಇವತ್ತಿಂದ ಇವತ್ತು ನನಗೆ ಇದನ್ನ ಮಾಡಿ. ಈಗ ಹೇಳ್ತೀನಿ, ಅವ ನನ್ನ ವಾರ್ಡ್ನಾಗ ಬರೋದು ಬೇಕಾಗಿಲ್ಲ, ಅವ್ ಮಾಡೋ ಕೆಲಸ ನಾ ಮಾಡ್ಬೇಕಾಗ್ಯದ. ಹೇಳ್ತೀವಿ ನಾವು ಹೇಳ್ತಿಲ್ಲ ಕೆಲಸ ಮಾಡ್ತಾರೆ ಮಾಡ್ತಾರೆ ಸರ್. ಅದಕ್ಕಾಗಿ ಎಲ್ಲ ಒಕ್ಕಟ್ಟಾಗಿ ಮಾಡಿ ಅವ್ರಿಗೆ ಮುಂದೆ ನಾವು ವೋಟಿಂಗ್ ಸರ್ ಇವ್ರದ್ದು ಅಲ್ಲಿ ಯೂಸಿಡಿ ಮಾಡಿದ್ವಿ ಸರ್ ನಾವು ಡ್ಯಾಮ್ ಮಿಷಿನ್ ಹಿಡ್ಕೊಂಡು ಜನರಲ್ ಫಂಡ್ನಾಗ ಟೆಂಡರ್ ಮಾಡಿ ಈಗ ಯಾರು ಟೆಂಡರ್ ಅದ ಸರ್. ಈಗ 3 ಮಂದಿ ಹಾಕ್ಯಾರ ಸರ್, 3 ಮಂದಿ ಹಾಕಿರು ರಾಠೋಡ್ ಅನ್ನೋ ಎಲ್ಲ ಹಾಂ ಸರ್. ನನ್ನ ಪುಟಪ್ ಮಾಡ್ತೀನಿ ಸರ್. ಸರ್ ನೀವು ಟೆಂಡರ್ ಇಲ್ಲಾರ್ದನು ಕೆಲವೊಂದು ಕೆಲಸ ಹಾಕೋದು ಎಲ್ಲೋ ಅಷ್ಟೇ ಹೇಳ್ಬಿಡ್ರಿ. ಮತ್ತೆ ಯಾಕೆ ಸುಮ್ಮನೆ ಇದು ಮಾಡೋದ್ರಿ? ಈಗ ಪಬ್ಲಿಕ್ ಬಂದಾಗ ಮೇರ್ ಅದ ಪ್ರಕ್ರಿಯೆ ಲೇಟ್ ಆಗಿದೆ. ಅದು ಏನೇನು ಮಾಡ್ತೀವಿ ನಾವು ಸಕಾಲ ಬಂದು ಕೂರ್ತೀವಿ. ನಿಮ್ಗೆ ಬೇಗನೆ ಈ ವಾರನೇ ಕೆಲಸ ಚಾಲು ಮಾಡೋದು ಮಾಡಿ. ಮತ್ತೆ ಎಲ್ಲರೂ ಸಹಕಾರ ಮಾಡ್ರಿ. ಸಹಕಾರ ಮಾಡ್ತೀವಿ. ಸರ್ಕಾರ ಏನ್ ಮಾಡ್ಬೇಕು ಹೇಳ್ರಿ. ಅದೇ ಏನ ಸ್ವಲ್ಪ ಜಾಗ ಇಲ್ಲ, ಅದನ್ನ ಜಾಗ ತೆಗಿಸ್ಬೇಕು, ಮಾಡ್ಬೇಕು. ಯಾವ ಜಾಗ ರೀ? ಯಾವ್ದು? ಅದು ಬಾಗಾಯತ್ ಗಲ್ಲಿ. ಇವ್ರೇ ಕಾಣೇಶನೇ ಬಾಗಾಯತ್ ಗಲ್ಲಿ ಏನಾಗಿದೆ ಸರ್? ಏನಿಲ್ಲ, ಅದು ಓನ್ಯಾಗ ಇದ್ದಿದ್ದು 17 ಫೂಟ್ ರೋಡ್ ಮಾಡ್ಬೇಕಾಗ್ಯದ. ಎಲ್ಲ ಅಟ್ರೀಚ್ಮೆಂಟ್ ಈಗ ನೋಡಿ ಸರ್ ಎಲ್ಲರೂ ಸಹಕಾರ ಮಾಡ್ರಿ. ಯಾರೇ ಇರ್ಲಿ ಎಲ್ಲರೂ ಬಂದಿದ್ರು ಸಹಕಾರ ಮಾಡ್ರಿ. ಈಗ ನೀವು ಬಾಂಡ್ನಾಗ ಅವ್ರು ಎಲ್ಲಾರು ಬರೆದು ಕೊಟ್ಟು 17 ಫೂಟದ ರೋಡ್ CC ಹಾಕಿ ಸುಮ್ನೆ ಕಾಂಪ್ಲಿಕೇಶನ್ ಮಾಡಕ್ ಹೋಗ್ಬೇಡ. ರೋಡ್ ಮಾಡಿ ಆ ಮನಿ ತೆಗಿ ಈ ಮನಿ ತೆಗಿ ಆದ್ರೂ ಬೇಡ ಅದು. ಈಗ ನಮ್ಮ ಮನ್ಯಾಗ ಎಷ್ಟು ರೋಡ್ ಐತದ 7 ಫೂಟ್ 20 ಫೂಟ್ 7 ಫೂಟ್ ಇರ್ಲಕ್ಕ 8 ಫೂಟ್ ಇರ್ಲಕ್ಕ 10 ಫೂಟ್ ಇರ್ಲಕ್ಕ ಅದ್ ಎಷ್ಟ್ ಐತ ಚೇಂಬರ್ ಮಾಡಿ CC ಮಾಡಿ ಕೊಟ್ಬಿಡಿ. ಇಲ್ರಿ 7 ಫೂಟ್ನಾಗ ಗಾಡಿನೂ ಬರ್ಬೇಕಲ್ಲ. ಇಲ್ಲ ಐತ್ರಿ ಸುಮ್ ನಾನ್ ಕೇಳೋಣ. ನೀವು ನಿಮ್ಮ ವೆಹಿಕಲ್ ಬಂದಾಗೆ ಕೆಲಸ ಆಗೋದು. ಆದ್ರೆ ನಿಮ್ಮ ಮನೆ ಮುಂದೆ ರೋಡ್ ಚಲೋ ಆಯ್ತು ದೊಡ್ಡದಾಯ್ತು ನಿಮ್ಗೆ ಮನಿದು ಕಿಮ್ಮತ್ ಬರ್ತೈತಿ. ನೀವು ಕೂಡ ನೀವು ಏನಿದ್ರ ನೀವೇ ಗೊತ್ತದ ಯಾಕೆ ಅತಿಕ್ರಮ ಮಾಡಿದ್ರಿ, ಅದು ನೀವೇ ತಕೊಂಡ್ರೆ ನಿಮ್ದೇ ರೋಡ್ ಚಲೋ ಆಗ್ತೈತಿ, ನಿಮ್ದೇ ಕೆಲಸ ಚಲೋ ಆಗ್ತೈತಿ. ಸುಮ್ಮನೆ ಅದಕ್ಕೆ ಕಾಂಪ್ಲಿಕೇಶನ್ ಮಾಡೋದೇನು ಆಗ್ತಿಲ್ಲ. ದಯಮಾಡಿ ನೀವು ಏನು ಬಂದಿರಿ ನಿಮ್ಮ ಕಷ್ಟ ನಮ್ಗೆ ಗೊತ್ತದ. ಆ ಸಾಲಿಗೆ ನಾನು 3-4 ಸಲ ಹೋಗ್ನಿ. ನಮ್ಮ ಕಾಂಗ್ರೆಸ್ ಸಾಹೇಬ್ರು ಸತತಲ್ಲಿ ನಮ್ಗೆ ಕರ್ಕೊಂಡು ಹೋಗ್ಯಾರ. ಈಗಾಗಲೇ ನಮ್ಮ 4 ಹೋಗ್ನಿ ಕೆಲಸ ಮಾಡಿದ್ವಿ. ಏನು ಕೆಲಸ ಉಳಿದೈತಿ ಆ ಟೆಂಡರ್ ಕಳಿಸ್ಕಿಸಿ
हाँ गरम पानी में 15-15 दिन से रोड़ा काम नहीं बच्चे पढ़ मला तुम आराम ऐसे पढ़ते हैं चिकन बोल करना चिकन में हां नंबर खोल लगाना ರೋಡ್ ಇಲ್ಲ 40 ವರ್ಷದ ಡ್ರೈನೇಜ್ ಅದಾವ ಸಂಡಾಸ್ ಕೂತ್ರ ಕುಂಡಿಗೆ ಹತ್ತೈತಿ ಏನು जाने का हमें की जाने का ऑफिस में हमें नहीं जाने का फोन कर उनको यहाँ बुलाने का वार्ड में कमिश्नर को वो म्युनिसिपालिटी झाड़ू मारने वार्ड को नहीं आते दूसरे वार्ड में झाड़ू मारते एक मिनट काले सर बात कर रहे हैं ವಾರ್ಡ್ ನಂಬರ್ 24 ಇವರು ನಿವಾಸಿಗಳು ಈಗ ಒಂದು 20 ವರ್ಷ ಆಯ್ತು ನಮ್ಮ ವಾರ್ಡ್ನಾಗ ಏನೂ ಕೆಲಸೇ ಆಗಿಲ್ಲ. ಒಂದು ರೋಡ್ ಇಲ್ಲ, ಸರಿಯಾಗಿ ಡ್ರೈನೇಜ್ ಇಲ್ಲ. ನಾ 88-89 ಡ್ರೈನೇಜ್ ಕೆಲಸ ಆಗ್ಯಾವ. ಅವೆಲ್ಲ ಒಳಗೆ 2-2 ಫೂಟ್ ಒಳಗೆ ಹೋಗಿದ್ವಿ. ನಾವೇ ರೊಕ್ಕ ಕೊಟ್ಟು ಅದನ್ನು ಮ್ಯಾಗ ಎಬ್ಬಿಸಿ ಇದು ಮಾಡಿ ಎಲ್ಲ ನಾವೇ ಕೆಲಸ ಮಾಡ್ಕೊಂಡಿದ್ವಿ. ಮತ್ತು ನೀರಿಂದು ಸರಿಯಾಗಿ ಇದ್ದಿದ್ದಿಲ್ಲ. ಆ ನೀರಿನ ಪೈಪ್ ಸತ್ಯಕ್ಕೆ ನಾವೇ ಇದು ಹಡ್ಡದು ನಾವು ಮಾಡಿವಿ, ಮುನ್ಸಿಪಾಲ್ಟಿ ಅವ್ರು ಪೈಪ್ ಕೊಟ್ರೆ ಹಿಂಗೆಲ್ಲ ನಾವೇ ಮಾಡ್ಕೊತ ಬಂದೀವಿ. ಈಗ 2024 ಬತ್ತು. ಇನ್ನೂ ತಕ್ಕ ಆದ್ರೆ ನಮ್ಮ ಓಣಿಗೆ ಒಂದು ಸರಿಯಾಗಿ ಡ್ರೈನೇಜ್ ಇಲ್ಲ, ಒಂದು ಚಲೋ CC ರೋಡ್ ಇಲ್ಲ. ಅದ್ರ ಸಂಬಂಧ ನಮ್ಮ ಮುನ್ಸಿಪಾಲ್ಟಿ ವಾರ್ಡ್ ಮೆಂಬರ್ಗೂ ಹೇಳಿದ್ವಿ. ಅವರು ಸ್ವಲ್ಪ ಯಾಕೋ ಅವ್ರಿಗೂ ಟೆಂಡರ್ ಅವ್ರು ಏನೋ ಸರಿಯಾಗಿ ಹಾಕಿ ಜಲ್ದಿ ಕೆಲಸ ಕೊಡೋಲಾಗಿರು. ಅದ್ರ ಸಂಬಂಧ ನಾವೆಲ್ಲ ಓಣ್ಯಾನವ್ರು ಕೂಡಿ ಬಂದು ಇವತ್ತು ಮೇಯರ್ಗೆ ಮತ್ತು ಮುನ್ಸಿಪಾಲ್ಟಿ ಕಮಿಷನರ್ಗೆ ಹೇಳಿವಿ ಅದನ್ನು ಸರಿಯಾಗಿ CC ರೋಡ್ ಮಾಡಬೇಕು. CC ರೋಡ್ ಮಾಡೋಕ್ಕಿಂತ ಮೊದಲು ಅದೇನೈತಿ ಡ್ರೈನೇಜ್ ಕೆಲಸ ಮಾಡಬೇಕು. ಹಿಂದೆ ನಾವು ರಗಡೆ ಎಲ್ಲ ಬೇರೆ ಬೇರೆ ಶಾಸಕರಿಗೆ ಅದೆಲ್ಲ ಹಾಕಿವಿ. ಬಸವನಗೌಡಗಂತೂ ನಾವು ಕಂಟಿನ್ಯೂ ಇಲೆಕ್ಷನ್ ಮಾಡ್ಕೊತ ಬಂದೀವಿ. ನೀವು ಮುಸಲ್ ರೋಡ್ನ್ಯಾಗ ಇರ್ತೀರಿ, ನಿಮ್ಮ ಕೆಲಸ ಮಾಡಂಗಿಲ್ಲ, ಮುಸಲ್ ರೋಡ್ನ್ಯಾಗ ಇರ್ತೀರಿ, ಕೆಲಸ ಮಾಡಂಗಿಲ್ಲ ಅಂತ ಅವನು ಮಾಡಲಿಲ್ಲ. ಅವ್ನಿಗೆ ನಾವು ಒಂದೇ ಡ್ರೈನೇಜ್ ಕೆಲಸ ಒಂದೇ ಹೇಳಿದ್ವಿ, ಅವನು ಏನೂ ಮಾಡಲಿಲ್ಲ. ಅದಕ್ಕೆ ನಾವು ಈ ಸರ್ತೆ ಬೇಡ ಅಂತ ಹೇಳಿ ಇವರು ಕಾಣೆಯವರು ಇವರು ಸ್ವಲ್ಪ ಏನಾರು ಕೆಲಸ ಮಾಡೋರು ಅದಾರ ಅಂತ ಹೇಳಿ ಈ ಸರ್ತೆ ನಾವು ಕಾಣೆಯವ್ರಿಗೆ ಮಾಡಿದ್ವಿ. ಅವರು ಸ್ವಲ್ಪ ಈಗ ಯಾಕೋ ಕೆಲಸ ಡಿಲೇ ಮಾಡ್ಲಾತ್ರು. ಅದಕ್ಕೆಲ್ಲ ಓಣ್ಯಾನವ್ರು ಬಂದು ಹೇಳಿವಿ. ಈಗ ಒಂದು 2 ದಿನದಾಗ ಇದನ್ನ ಏನೇ ಡ್ರೈನೇಜ್ ಕೆಲಸ ಚಾಲೂ ಮಾಡಿ CC ರೋಡ್ ಚಾಲೂ ಮಾಡ್ತೀನಿ ಅಂತ ಹೇಳ್ಯಾರ. ಇದು ಒಂದು 20 ವರ್ಷ ಮ್ಯಾಗ ಆಯ್ತು ರೀ. ಏನೇನು ಕೆಲಸ ಆಗಿಲ್ರಿ. ಈಗ ನಾವು ಏನೇ ಮಾಡ್ಕೊಂಡ್ರು ನಮ್ಮ ಕೈಲಿಂದೇ ಮಾಡ್ಕೊಂಡಿವ್ರಿ. ಇದ್ರ ನಳದ ನೀರು ಬರ್ತಾವು, ಇಟ್ಟು ಹೊಲಸು ನೀರು ಬರ್ತಾವು, ಚೇಂಬರ್ ನೀರು, ಇದ್ರ ನೀರು ಮೊದಲೇ ಒಂದು 10-15 ನಿಮಿಷ ಅವು ನಾವು ಗಟ್ರಕ್ಕೆ ಬಿಟ್ಟಾಗೆ ಹಿಂದಾಗಡ್ಸಿ ಚಲೋ ನೀರು ಬರ್ತಾವೆ. ಒಮ್ಮೆ ಮಾತ್ರ ಏನು ಆ ಕಡೆ ಎಲ್ಲ ಮ್ಯಾಗಿಂದ ಹುಡ್ಕೋದೆಲ್ಲ ಡ್ರೈನೇಜ್ ನೀರು ಕ್ವಾಟಿವಾಡಿ ಬರ್ತಾವೆ ರೀ. ಕ್ವಾಟಿವಾಡಿ ಅಂದ್ರೆ ನಮ್ಮ ಜುಮಾವಸ್ತಿ ಹಿಂದೆ ಬರ್ತಾವೆ ರೀ. ಆ ಜುಮಾವಸ್ತಿ ಹಿಂದೆ ಬರ್ತಾವೆ. ಏನು ಇವ್ರೇನು 24 hours ಲೈನ್ ಹಾಕ್ಯಾರಲ್ಲ ರೀ, ಅದ್ರ ಮ್ಯಾಗ ನೀರು ಬರೋದು ಅದ್ರೊಳಗಿನ ನೀರು ಹೋಗಿ ಎಲ್ಲ ಗಟ್ರ ನೀರೇ ಬರ್ತಾವೆ ರೀ. ಭಾಳ ಅಂದ್ರೆ ಭಾಳ ಸಮಸ್ಯೆ ಅದಾರ ನಮ್ಮ ಓಣಿಗೆ. ನಾವು ಇಡೀ ಕೆಲವೊಂದು ಹಳ್ಳಿಗಳು ಸುಧಾರಣೆ ಆದವು, ಖರೆ ನಮ್ಮ ಓಣಿ ಒಟ್ಟು ಸುಧಾರಣೆ ಆಗಿಲ್ಲ. ಅದೇ ಕಚ್ಚಿ ಪಿಚ್ಚಿ ರಾಡಿ ಮೊನ್ನೆ ನೋಡ್ರಿ ಆ ಇಕ್ರಾ ಸ್ಕೂಲ್ಗೆ ಹೋಗ್ಬೇಕಾರೆ ಸಣ್ಣ ಹುಡುಗರು ಬಿದ್ಲು, ನೀನೆ ಆಯ್ ಬಿದ್ಲು. ಈಗ ನಾ ಸೋಮವಾರ ಏನು ಮಂಗಳವಾರ ದಿವಸ ನಾನು ಬಿದ್ದೆ. ಗಾಡಿ ತೊಗೊಂಡು ಹೊಂಟಿದ್ದೆ, ಗಾಡಿ ಸ್ಕಿಡ್ ಆಗಿ ನಾನು ಬಿದ್ದೆ. ಭಾಳ ಅಂದ್ರೆ ಭಾಳ ಈಗ ವಯಸ್ಸಾದಾರಂತೂ ಅಲ್ಲಿ ಅಡ್ಡಾಡ್ಲಕ್ಕೆ ಬರಂಗಿಲ್ಲ. ಈಗ ಸ್ಯಾಂಕ್ಷನ್ ಕೊಟ್ಟಾರ್ರಿ. ಇವ ಅದನ್ರಿ AWE ಇನ್ನೊಬ್ಬ ಏನೋ ಅದಾರಿ. ಅವ್ರು ಒಟ್ಟು ಅದನ್ನ ಏನೋ ಅವ್ರವ್ರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್, ಸಿಂಗಲ್ ಟೆಂಡರ್ ಆಗೈತಿ ಅಂದ್ರೆ ಟೆಂಡರ್ ಆಗ್ಬೇಕಾರೆ ಒಂದು 2-3 ಮಂದಿ ಹಾಕ್ಬೇಕು. ಅದೇನೋ ಒಬ್ಬನೇ ಹಾಕ್ಯಾನತ್ತ, ಅದಕ್ಕೆ ಹಂಗೆ ಕೊಡ್ಲಾಕ್ ಬರಂಗಿಲ್ಲತ್ತ. ಇನ್ನೊಮ್ಮೆ ರೀಟೆಂಡರ್ ಏನೇನೇನೋ ಅವ್ರದ್ದು ಐತಿ, ಏನೋ ಸಮಸ್ಯೆ ಹೇಳಿದ್ರಿ. ಅದೇನು ಯಾಕಿರ್ಲಾಕ ಹೊರ್ತಿ ಅವರು ಮತ್ತು ಮುನ್ಸಿಪಾಲ್ಟಿ ಕಮಿಷನರ್ ಹೇಳ್ಯಾರ. ಅದೇನೇ ಇರ್ಲಾಕ ಅದು ನಾವು ಸಮಸ್ಯೆ ಬಗೆಹರಿಸೋತೀವಿ. ನಮ್ಮ ಮೆಂಬರ್ ಅದು ಕೂಡಿ ಒಟ್ಟು ಈಗ ಒಂದು 2 ದಿನದಾಗ ಕೆಲಸ ಚಾಲೂ ಮಾಡಿಸ್ನ ಅಂತ ಹೇಳ್ಯಾರ. ನಾವು ಮತ್ತೇನು ಮಾಡ್ತೀವಿ ಈ ಸರ್ತಿ ಏನೂ ಮಾಡಂಗಿಲ್ಲ ರೀ. ಸೀದಾ ಜುಮಾವಸ್ತಿ ರೋಡ್ ಬಂದ್ ಮಾಡ್ತೀವಿ. ಎಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡು ಬಂದು ಮುನ್ಸಿಪಾಲ್ಟಿಯಾಗ ಹೋಗಿಸ್ತೀವಿ. ಅವ್ರು ಹೆಣ್ಮಕ್ಳು ಏನು ಮಾಡ್ತಾರೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।